ಯೋಜನೆ ಅವ್ರು ಹೇಳ್ತಾ ಇದಾರೆ ಬಣ್ಣದಾಗಿ ನಾವು ನಿಟ್ಟೂರಲ್ಲಿ ಗ್ರಾಮ ಪಂಚಾಯತಿಗೊಂದು ದೊಡ್ಡ ಶಾಲೆ ಮಾಡ್ತೀವಿ, ದೊಡ್ಡ ಅದ್ಭುತವಾದ ಶಾಲೆ ಮಾಡ್ಬಿಡ್ತೀವಿ. ಅಲ್ಲಿ ಎಲ್ಲಾ ಫೆಸಿಲಿಟಿ ಇರುತ್ತೆ, ಎಲ್ಲಾ ಸೌಕರ್ಯಗಳಿರುತ್ತೆ, ಟೀಚರ್ಸ್ ಇರ್ತಾರೆ, ಫೆಸಿಲಿಟಿ ಇರುತ್ತೆ, ಎಲ್ಲ ಓಕೆ. ನಮಗೆ ಅದಕ್ಕೆ ವಿರೋಧನೇ ಇಲ್ಲ. ಸರ್ಕಾರಿ ಶಾಲೆ ಚೆನ್ನಾಗಿ ಮಾಡ್ತೀರಾ, ಅದಕ್ಕೆ ನಮ್ಗೆ ನಮ್ಮ ಇದು ಸ್ವಾಗತ ಇದೆ. ಆದ್ರೆ ನೀವು ನಿಟ್ಟೂರಲ್ಲಿ ದೊಡ್ಡ ಶಾಲೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು 12 ಹಳ್ಳಿ ಸುತ್ತಮುತ್ತಲ್ ಇರುವಂತ ಸರ್ಕಾರಿ ಶಾಲೆಗಳನ್ನ ಮುಚ್ಚಕ್ಕೆ ಹೋಗ್ತಾ ಇದ್ದೀರಾ, ವಿಲೀನ ಮಾಡ್ತೀವಿ ಅಂತ ಹೇಳ್ತಿದ್ದೀರಾ. ಇದನ್ನ ನಾವು ಒಪ್ಪಲ್ಲ. ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಇಲ್ಲಿ ನಿಂತ್ಕೊಂಡು ಸದನದಲ್ಲಿ ಹೇಳ್ತಾರೆ, ನಮ್ಮ ರಕ್ತದಲ್ಲಿ ಏನು ಕನ್ನಡ ಇದೆ, ನಾವು ಒಂದೇ ಒಂದ್ ಮಗು ಇದ್ರು ಸರ್ಕಾರಿ ಶಾಲೆ ಮುಚ್ಚಲ್ಲ ಅಂತ. ಹಾಗಿದ್ಮೇಲೆ ಈ ನೋಟಿಸ್ ಏನು ಹಂಗಿದ್ರೆ? ರಾಮನಗರದ ಚನ್ನಪಟ್ಟಣದಲ್ಲಿ 70 ಜನ 80 ಜನ 100 ಮಕ್ಕಳಿರುವಂತ ಸರ್ಕಾರಿ ಶಾಲೆನ ಮುಚ್ಚಕ್ಕೆ ವಿಲೀನ ಮಾಡಕ್ ಆದೇಶ ಕಳಿಸಿದ್ದಾರೆ. ಹಂಗಿದ್ರೆ ಇದೇನ್ ಹೇಳುತ್ತೆ? ಹೇಳೋದೇ ಒಂದು, ಅವ್ರ ನೋಟಿಸ್ ಅಲ್ಲಿ ಬರ್ತಿರೋದೇ ಇನ್ನೊಂದು. ಇದಕ್ಕೂ ಅದಕ್ಕೂ ಏನ್ ಸಂಬಂಧ? ಅದಕ್ಕೆ